ಪಜ್ಜ ನಿರಾಣಿಯವರ ಕಂಚಿನಿ ಪುತ್ಥಳಿ ಅನಾವರಣ. ಮಾತೋಶ್ರೀ ಸುಶೀಲಾ ದೇವಿಯವರ ಪುಣ್ಯಸ್ಮರಣೆ. 16 ಸಾಧು ಸಂತರ ಸಂಗಮ. ಬಾಗಲಕೋಟೆ ಜಿಲ್ಲೆಯ ಜನಪ್ರತಿನಿಧಿಗಳ ಸಮಾಗಮ. ಭವ್ಯವಾಗಿ ಅಲಂಕೃತಗೊಂಡ ಹಳ್ಳಿ ಮನೆ. ತಲೆ ಎತ್ತಿ ನಿಂತ ನಿಂಗಪ್ಪಜ್ಜ ನಿರಾಣಿಯವರ ಭವ್ಯ ಮೂರ್ತಿ. ಇದು ನಿರಾಣಿ ಪರಿವಾರದ ಧಾರ್ಮಿಕ ಕಾರ್ಯಕ್ರಮ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ನಿರಾಣಿ ಪರಿವಾರದವರು ತಮ್ಮ ಹಿರಿಯರನ್ನ ನೆನೆಯುವ ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ತಮ್ಮ ಕುಟುಂಬದ ಮೂಲ ಊರು ಬೀಳಗಿ ತಾಲೂಕಿನ ಬಸವಹಂಚಿನಾಳ ಗ್ರಾಮಕ್ಕೆ ನಾಡಿನ ಸಂತ ಮಹಾಂತರ ಆಗಮನವಾಗಿತ್ತು. ಸಚಿವರಾದ ಆರ್.ಬಿ. ತಿಮ್ಮಾಪುರ್, ಸಿದ್ದು ಸೌದಿ, ನಾರಾಯಣ್ ಸಾಬ್ ಭಾಂಡ್ಗೆ, ಎಸ್.ಆರ್. ಪಾಟೀಲ್, ಎಸ್.ಸಿ. ನಂಜೇನಮಠ್, ಅಜಯ್ ಕುಮಾರ್ ಸರ್ನಾಯಕ್ ಸೇರಿದಂತೆ ಪಕ್ಷ ಭೇದವಿಲ್ಲದೆ ಎಲ್ಲರೂ ಆತ್ಮೀಯತೆಯಿಂದ ಕಾರ್ಯಕ್ರಮಕ್ಕೆ ಬಂದಿದ್ರು. ಬಸವಹಂಚಿನಾಳ ಗ್ರಾಮದಲ್ಲಿ ನಿರ್ಮಾಣವಾದ ತಪೋವನವನ್ನ ನಾಮಫಲಕ ಅನಾವರಣ ಮಾಡುವ ಮೂಲಕ ಉದ್ಘಾಟಿಸಿದ್ರು. ಬಳಿಕ ನಿರಾಣಿ ಪರಿವಾರದ ಹಿರಿಯ ಜೀವ ಲಿಂಗೈಕ್ಯ ನಿಂಗಪ್ಪಜ್ಜ ನಿರಾಣಿಯವರ ಕಂಚಿನ ಪುತ್ಥಳಿಯನ್ನ ಪುಷ್ಪ ಮಳೆಗರೆಯುವ ಮೂಲಕ ಅನಾವರಣ ಮಾಡಿದ್ರು. ಲಿಂಗೈಕ್ಯ ನಿಂಗಪ್ಪಜ್ಜನವರ ಆದರ್ಶಗಳ ಅನಾವರಣ ಎಂಬಂತೆ ಕಂಡುಬಂತು. ನಿಂಗಪ್ಪಜ್ಜನವರು ತಮ್ಮ ಜೀವನದುದ್ದಕ್ಕೂ ಕೃಷಿಯಲ್ಲಿಯೇ ತೊಡಗಿಕೊಂಡಿದ್ರು. ಕೇವಲ 8 ಎಕರೆಯಿಂದ ತಮ್ಮ ಪರಿಶ್ರಮದ ಮೂಲಕ 500 ಎಕರೆಯವರೆಗೆ ತಮ್ಮ ಜಮೀನು ವಿಸ್ತರಿಸಿ ಮಾದರಿ ಕೃಷಿಕರಾಗಿದ್ದವರು. ಜೊತೆಗೆ ಎಲ್ಲರಿಗೂ ಆದರ್ಶ ಪ್ರಾಯದಂತೆ ಇದ್ದವರು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಆದರ್ಶ ಗ್ರಾಮವಾಗಿರುವಂಥ ಬಸವಹಂಚಿನಾಳದಲ್ಲಿ ಇಂದು ನಮ್ಮ ತಾತನವರಾಗಿರುವಂಥ ಲಿಂಗೈಕ್ಯ ನಿಂಗಪ್ಪ ಬಸಪ್ಪ ನಿರಾಣಿಯವರ ಒಂದು ಕಂಚಿನ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಮತ್ತು ನಮ್ಮ ತಾಯಿಯವರ ಲಿಂಗೈಕ್ಯ ಸುಶೀಲಾ ತಾಯಿ ರುದ್ರಪ್ಪ ನಿರಾಣಿಯವರ 2ನೇ ವರ್ಷದ ಪುಣ್ಯತಿಥಿಯ ಕಾರ್ಯಕ್ರಮದ ಇವತ್ತಿನ ಸಮಾರಂಭದಲ್ಲಿ ಪೂಜ್ಯ ಸ್ವಾಮೀಜಿಯವರು, ನಮ್ಮ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ನಿಜವಾಗಿಯೂ ಸಹಿತ ಒಂದು ಮುಂದಿನ ಪೀಳಿಗೆಗೆ ಒಂದು ಆದರ್ಶ ಅಂತ ಹೇಳ್ಬೋದು. ನಮ್ಮ ತಾತನವರು 104 ವರ್ಷ ಬದುಕಿದ್ರು. ಅವರು ಕೃಷಿಯನ್ನೇ ಅವಲಂಬಿತರಾಗಿ ಅವರ ಜೀವನವನ್ನು ಸಾಗಿಸಿರುವಂಥವರು. ಅವರು ಚಿಕ್ಕವರಿದ್ದಾಗ ಕೇವಲ 8 ಎಕರೆ ಭೂಮಿಯಿಂದ 500 ಎಕರೆ ಭೂಮಿಯನ್ನು ಅವರು ಸಂಪಾದಿಸಿದರು. ತಮ್ಮ ಕುಟುಂಬದ ಹಿರಿಯರನ್ನ ಸದಾ ಸ್ಮರಿಸುವುದರ ಜೊತೆಗೆ ನಿರಾಣಿ ಪರಿವಾರ ಮಾದರಿಯಾಯಿತು. ಜೊತೆಗೆ ಮುರುಗೇಶ್ ನಿರಾಣಿಯವರ ತಾಯಿ ಮಾತೋಶ್ರೀ ಸುಶೀಲಾ ದೇವಿ ನಿರಾಣಿಯವರ 2ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಕೂಡ ನಡೆಸಲಾಯಿತು. ಬಂದ ಅತಿಥಿಗಳು ಸಂತ ಮಹಾಂತರು ಸೇರಿದಂತೆ ನಿರಾಣಿ ಪರಿವಾರದವರು ತಾಯಿಯವರ ಗದ್ದುಗೆಗೆ ಪುಷ್ಪ ನಮನ ಸಲ್ಲಿಸಿ ಭಾವುಕರಾದ್ರು. ಇದೇ ವೇಳೆ ಸ್ವಾಮೀಜಿಗಳು ಶಿವಗಣಾರಾಧನೆಯನ್ನ ನೆರವೇರಿಸಿದ್ರು. ಈ ಕಾರ್ಯಕ್ರಮದ ಪ್ರಯುಕ್ತ ಭಜನಾ ಕಾರ್ಯಕ್ರಮ ಕೂಡ ನಡೆಸಲಾಯಿತು. ನಿರಾಣಿ ಬಂಧುಗಳು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ಬಹಳ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಕಾರ್ಯಕ್ರಮ. ತಮ್ಮ ಸಂಬಂಧಿಕರು ಮನೆತನದ ಗುರು ಹಿರಿಯರನ್ನ ಸ್ಮರಿಸಿಕೊಳ್ಳುವಂತಹ
ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ಳೋದ್ರ ಮೂಲಕ ಅದನ್ನೊಂದು ಕಾಯಕ ಯೋಗಿಗಳ ಹಬ್ಬವನ್ನಾಗಿ ಪರಿವರ್ತನೆ ಮಾಡಿರುವಂತಹ ಕಾಯಕ ಜೀವಿಗಳಾಗಿ ಪ್ರತಿಯೊಬ್ಬ ಮನುಷ್ಯ ಬದುಕಬೇಕು, ಕಾಯಕದಿಂದಲೇ ಮನುಷ್ಯ ತನ್ನ ಒಂದು ವ್ಯಕ್ತಿತ್ವವನ್ನು ವಿಕಾಸಗೊಳಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ನಿರಾಣಿ ಪರಿವಾರದ ಗುರು ಹಿರಿಯರು ಮತ್ತು ಈಗಿರುವಂಥ ಎಲ್ಲ ಬಂಧುಗಳು ಅದನ್ನ ತೋರಿಸಿಕೊಟ್ಟಿದ್ದಾರೆ. ಸಂಗಮೇಶ್ ನಿರಾಣಿ ಅವರು ತಮ್ಮ ಹಿರಿಯರ ಈ ಕಾರ್ಯಕ್ರಮಕ್ಕೆ ಬಂದವರನ್ನ ಬರಮಾಡಿಕೊಂಡ್ರು. ಜೊತೆಗೆ ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ ಹಾಗೂ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಬಂದವರನ್ನ ಸತ್ಕರಿಸಿದ್ರು. ಗಿಡಕ್ಕೆ ನೀರುಣಿಸುವ ಮೂಲಕ ಸಾಂಕೇತಿಕ ಚಾಲನೆ ನೀಡಿದ್ರು. ವೇದಿಕೆಯಲ್ಲೂ ತಾಯಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಸಂಸದ ಗೋವಿಂದ ಕಾರಜೋಳ್, ಮಾಜಿ ಸಚಿವ ಅಜಯ್ ಕುಮಾರ್ ಸರ್ನಾಯಕ್, ಮಾಜಿ ಶಾಸಕ ಎಸ್.ಟಿ. ನಂಜನಮಠ್, ಎಸ್.ಆರ್. ಪಾಟೀಲ್ ಸೇರಿದಂತೆ ಅನೇಕರು ನಿರಾಣಿ ಪರಿವಾರದ ಕಾರ್ಯವನ್ನ ಮೆಚ್ಚಿಕೊಂಡ್ರು. ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಕೂಡ ಆಗಮಿಸಿ ನಮನ ಸಲ್ಲಿಸಿದ್ರು. ನಿರಾಣಿಯವರ ತಂದೆ ರುದ್ರಪ್ಪ ಅವರಿಗೆ ಸ್ವಾಮೀಜಿಗಳು ಇದೇ ವೇಳೆ ಸನ್ಮಾನಿಸಿ ಆಶೀರ್ವದಿಸಿದ್ರು. ಒಟ್ನಲ್ಲಿ ನಿಂಗಪ್ಪಜ್ಜನವರ ಪುತ್ಥಳಿ ಅನಾವರಣ ಹಾಗೂ ತಾಯಿಯವರ ಸ್ಮರಣೆ ಮಾದರಿ ಕಾರ್ಯಕ್ರಮವಾಗಿ ಮೂಡಿಬಂತು. ರನ್ ಟಿವಿ ನ್ಯೂಸ್, ಬಸವ ಹಂಚಿನಾಳ. ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಬಿಎನ್ ಖೋತ್ ಸಿಬಿಎಸ್ಇ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ. ಹೈಟೆಕ್ ಕಟ್ಟಡ, ಆಟದ ಮೈದಾನ, ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ. BN Coach International Public School is not only for examination but for life. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ. BN Coach International Public School provides opportunity for hands-on activities. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ. BN Coach International Public School fosters learning skills with all amazing books. ಸ್ಕೂಲ್ ಬಸ್, ಸಿಸಿಟಿವಿ ಸೌಲಭ್ಯವಿದೆ. ಹಾಡು, ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 600ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ 5 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ BN ಖೋತ್ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.